ಹಾಯ್ ಹಲೋ ನಮಸ್ಕಾರ. ಬಹು ನಿರೀಕ್ಷಿತ ಮಲ್ಟಿ ಸ್ಟಾರ್ಗಳ ಕನ್ನಡ ಸಿನಿಮಾ 45. ಈ ಚಿತ್ರದ ಮತ್ತೊಂದು ವಿಶೇಷತೆ ಏನಂದ್ರೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ 5 ಜಿಲ್ಲೆಯಲ್ಲಿ ಒಟ್ಟಿಗೆ ಟ್ರೀಸರ್ ನ ರಿಲೀಸ್ ಮಾಡ್ತಾ ಇರೋದು. ಮನುಷ್ಯ ಹುಟ್ಟಿದ ದಿನಾಂಕ ಟ್ರೈಲರ್ ಬಿಡುಗಡೆಯಾಗಿದ್ದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಟ್ರೈಲರ್ ನ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರಿನ ವಿದ್ಯಾಪೀಠದಲ್ಲಿರುವಂತ ಡೊಂಕಣ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಿತು. ಅಷ್ಟೇ ಅಲ್ಲ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅಷ್ಟಲ್ದಲೆ ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ನಿರ್ದೇಶನ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಂ ರಮೇಶ್ ರೆಡ್ಡಿ ಅವರು ಸೂರಜ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಚಿತ್ರವನ್ನ ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಅವರು ಸೇರಿ 3 ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ನಟ ಶಿವರಾಜ್ ಕುಮಾರ್ ಅವರು ಅರ್ಜುನ್ ಜನ್ಯ ಅವರಿಗೆ ಈ ಸಿನಿಮಾ ನಂತರ ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ ಅಂತ ಹೇಳಿದ್ದಾರೆ. ಇಷ್ಟಲ್ದಲೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಂತ ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ನಿರ್ದೇಶನಕ್ಕೆ ಕಾಲಿಟ್ಟಿದ್ದಾರೆ. ಇನ್ನು ಟ್ರೈಲರ್ ಬಿಡುಗಡೆ ಆದ್ಮೇಲಂತೂ ನಮ್ಮ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಇದು ನನ್ನ ಕನಸಿನ ಪ್ರಾಜೆಕ್ಟು, ನಮ್ಮ ಸಂಸ್ಕೃತಿ ಮತ್ತೆ ಮೌಲ್ಯಗಳನ್ನ ನೆನಪಿಸುವಂತ ಕತೆ ಇದಾಗಿದೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ತೆರೆಯ ಮೇಲೆ 3 ಜನ ಹೀರೋಗಳು, ತೆರೆಯ ಹಿಂದೆ ನಿರ್ಮಾಪಕರು, ನಿರ್ದೇಶಕರು ಮತ್ತು ಛಾಯಾಗ್ರಾಹಕರು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ರಾಜ್ಬಿ ಶೆಟ್ಟಿ ಅವರು ಇಷ್ಟು ದೊಡ್ಡ ನಟರ ಜೊತೆ ಕೆಲಸ ಮಾಡಿದೆ ಅಂತ ಅನ್ಸೇ ಇಲ್ಲ, ಅಷ್ಟು ಸರಳವಾಗಿದ್ರು ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ ನೀವು ಟ್ರೈಲರ್ ನ ನೋಡಿರ್ತೀರಾ. ಟ್ರೈಲರು ಯಾವ ಒಂದು ಹಾಲಿವುಡ್ ಮೂವಿಗೂ ಕಡಿಮೆ ಇಲ್ಲ. ಯಾವ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಬ್ಬೊಬ್ರು ಕ್ಯಾರೆಕ್ಟರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ಅದ್ರಲ್ಲೂ ಶಿವರಾಜ್ ಕುಮಾರ್ ಅಂತೂ ಒಂದು ಮಹಿಳೆಯ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ನಮ್ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಬಗ್ಗೆ ಕೇಳ್ಬೇಕಾ? ಅವ್ರ ಮೇಕಪ್, ಗೆಟಪ್ ಎಲ್ಲ ಡಿಫ್ರೆಂಟ್ ಆಗೇ ಇತ್ತು. ಅದ್ರಲ್ಲೂ ಈ ಟ್ರೈಲರ್ ಅಲ್ಲಿ ಒಂದು ಬೈಕ್ ಅಲ್ಲಿ ಬರ್ತಾರೆ. ಹಬ್ಬ, ಆ ಬೈಕ್ ನೋಡ್ದಿದ್ದಾಗೆ ಕಳೆದು ಹೋಗ್ಬಿಡ್ಬೇಕು. ಅದ್ರಲ್ಲೂ CG ವರ್ಕ್ ಅಂತೂ ಸೂಪರ್ ಆಗಿದೆ. ಒಟ್ಟಾರೆ ಡಿಸೆಂಬರ್ 25ರಂದು ಭಾರತಾದ್ಯಂತ ಅದ್ದೂರಿಯಾಗಿ ಸಿನಿಮಾನ ರಿಲೀಸ್ ಮಾಡೋದಿಕ್ಕೆ ರೆಡಿ ಆಗಿದ್ದಾರೆ.